ಮಣಿ, ನಮ್ಮನಿಲ್ಲಿ ಯಾರಾದ್ರೂ ನೋಡ್ಬಿಟ್ರೆ ನಮ್ಮ ಗುಟ್ಟು ರಟ್ಟಾಗ್ಬಿಡತ್ತೆ. ಅಮ್ಮನ ಕೋಲಿಂದ ಏಟ್ ಬೀಳೋದಂತೂ ಖಚಿತ. ಜ್ಞಾಪಕ ಇದೆ ಅಲ್ವಾ ಅವ್ರ ಕೋಲು? ಜ್ಞಾಪಕ ಇದೆ. ದಣಿ, ನನ್ನ ಹತ್ರ ಪಾರಾಗೋದಕ್ಕೆ ಒಂದು ಉಪಾಯ ಇದೆ. ಯಾವುದು? ನಾವು ಜಪ ಮಾಡೋ ತರ ನಾವು ನಮ್ ಕಣ್ ಮುಚ್ಕೊಂಡ್ ಬಿಡೋಣ. ನಾವು ಜಪ ಮಾಡೋ ತರ ಕಣ್ ಮುಚ್ಕೊಂಡ್ಬಿಟ್ರೆ ನಮ್ಗೆ ಯಾರು ಕಾಣೋದಿಲ್ಲ, ಮತ್ತೆ ನಾವು ಕೂಡ ಯಾರಿಗೂ ಕಾಣಿಸೋದಿಲ್ಲ. ಇದು ಒಳ್ಳೆ ಉಪಾಯ. ನಡಿ ನಡಿ ಹೋಗೋಣ. ನಡಿ ನಡಿ ನಡಿ. ನನಗೆ ಗೊತ್ತಿಲ್ಲ. ಹೋಗ್ ರಾಮನ್ ಕರಿ. ಏ ಮಣಿ, ನಮ್ಮನ್ನ ಯಾರು ನೋಡ್ತಾ ಇಲ್ಲ ತಾನೆ? ಅಯ್ಯೋ, ಯಾರು ನೋಡ್ತಾರೆ? 4 ಕಡೆನೂ ಅಂಧಕಾರ ಇದೆ. ಶಾಂತವಾಗಿರು, ಶಾಂತವಾಗಿರು. ನನಗೂ ಇವರಿಬ್ರು ವಿಷಯ ಗೊತ್ತಾಗಿದೆ. ಇವರಿಬ್ರು ಅನ್ಕೊಂಡಿದ್ದಾರೆ ನಾವ್ ಯಾರಿಗೂ ಕಾಣ್ತಾ ಇಲ್ಲ ಅಂತ. ಆದ್ರೆ ನನಗೆ ಇದನ್ ತಿಳ್ಕೋಬೇಕು, ಇವರಿಬ್ರು ಇಲ್ಲಿ ಏನ್ ಮಾಡ್ತಿದ್ದಾರೆ ಅಂತ. ಅಮ್ಮ, ಶಾರದಾ, ಏನಿದೆಲ್ಲ? ನೀನು ಮನೆ ಕೆಲ್ಸ ಎಲ್ಲ ಮಾಡ್ತೀಯೋ ಇಲ್ವೋ? ಇಡೀ ದಿನ ಕೆಲಸ ಮಾಡ್ತಾನೆ ಇರ್ತೀನಿ. ನೀನ್ ಯಾವತ್ತಾದ್ರೂ ಸಹಾಯ ಮಾಡಿದ್ಯಾ? ಅಯ್ಯೋ, ನನ್ ಮಾತಿನ ಅರ್ಥ ಏನು ಅಂದ್ರೆ ಈ ಆ ನೀರೆಲ್ಲ ಅಲ್ಲಿ ಹಾಕಿದೆ, ಅದನ್ನ ಹೊರಗಡೆ ಚೆಲ್ಬಾ. ಎತ್ಕೋ. ಹಾ, ಅದನ್ನೇ ಹೇಳಿದ್ದು. ಆ ಕೊಳೆ ನೀರ್ನ ಎತ್ಕೋ, ಅದನ್ನ ಹೊರಗಡೆ ಚೆಲ್ಲು ಅಂತ. ಚೆಲ್ಲು. ಹಾಗಾ? ಈಗ್ಲೇ ಬಿಸಾಕ್ ಬರ್ತೀನಿ. ಹಾ. ಅಯ್ಯೋ, ಈ ಕಸನೆಲ್ಲ ಇಲ್ಲ ಇಟ್ಟಿದ್ದೀರಾ, ಅದನ್ನು ಹೊರಗಡೆ ಎಸಿರಿ. ಅಯ್ಯೋ ಅಮ್ಮ, ಈ ಲಾಠಿನೂ ಕೂಡ ನಿನ್ ತರನೇ ಶಕ್ತಿಹೀನ ಆಗಿದೆ. ಇದೊಂದ್ ಸ್ವಲ್ಪ ಗಾಳಿಲಿ ತಿರುಗ್ಸು, ಬೀಸು, ಪೇಲ್ಸು, ಅವಾಗ ಗಟ್ಟಿ ಆಗತ್ತೆ. ಅಯ್ಯೋ ಅಮ್ಮ, ಸಾಕು, ನಿಲ್ಸು. ಈಗ ನಿನ್ ಲಾಟಿಗೆ ಶಕ್ತಿ ಬಂದಿದೆ. ಈಗ ಸ್ವಲ್ಪ ಮಜ್ಜಿಗೆ ತಗೊಂಡ್ ಬನ್ನಿ. ಮಜ್ಜಿಗೆನಾ? ಏನು? ಅರೇ, ಅದೇ ಚೆನ್ನಾಗಿರುತ್ತೆ. ಅದಕ್ಕೆ ನೀ ಸ್ವಲ್ಪ ಒಗ್ಗರಣೆ ಎಲ್ಲ ಹಾಕ್ತೀಯಾ? ಹಾ, ಮತ್ತೆ ಅದಕ್ಕೆ ಸ್ವಲ್ಪ ಮೆಣಸನ್ನು ಹಾಕ್ಬಿಡು. ಸ್ವಲ್ಪ ಖಾರವಾಗಿರುತ್ತೆ. ಬೇಗ ತಗೋಬಾ. ಬಂತು ಮಜ್ಜಿಗೆ. ಎಷ್ಟು ಸ್ವಾದಿಷ್ಟವಾದ ಮಜ್ಜಿಗೆ. ಏನು ಅಂತ ಹೇಳಿ, ಸಂತೋಷ ಆಗ್ಬಿಡುತ್ತೆ ಇದನ್ನ ಕುಡಿದ್ರೆ. ನಡೀರಿ, ಎಲ್ರೂ ಮಜ್ಜಿಗೆ ಕುಡಿಯೋಣ. ಈಗಲ್ಲ, ಈಗ ನೀವಿಬ್ರು ನನ್ ಜೊತೆ ಒಳಗಡೆ ಬನ್ನಿ. ನಿಮಗೆ ಒಂದೊಳ್ಳೆ ವಸ್ತು ತೋರಿಸ್ಬೇಕು. ಬನ್ನಿ. ಮತ್ತೆ ಈ ಮಜ್ಜಿಗೆನ ನಾನು ಇಲ್ಲೇ ಇಟ್ಟು ಹೋಗ್ತೀನಿ. ಮಣಿ, ಬರಕ್ ಮುಂಚೆನೆ ಇಲ್ಲಿಂದ ಒಳಗ್ ಬಿಡೋಣ. ಹೌದು ದಣಿ, ಹೋಗೋದಕ್ಕೂ ಮುಂಚೆ ಈ ಮಜ್ಜಿಗೆ ಕುಡ್ಕೊಂಡು ಹೋಗೋಣ. ಇಷ್ಟೊಂದಕ್ಕೇನೇ ಇರೋ ಮಜ್ಜಿಗೆ? ಕಾರ
ನಾನ್ ಯೋಚನೆ ಮಾಡೋದೇನು ಅಂದ್ರೆ ಇವರಿಬ್ರು ಇಲ್ಲಿಗೆ ಯಾಕೆ ಬಂದಿದ್ರು, ಇವ್ರ ಉದ್ದೇಶ ಏನಿತ್ತು? ನೀರು 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 ಅರೆ, ಗುರುಗಳೇ, ನೀರು ಕೊಡಿ. ನೀರು ಕೊಡು, ನನಗೆ ಕೊಡು. ಬೆಲ್ಲ, 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 ಬೆಲ್ಲ. ಸರಿಯಾಗಿ ಹೇಳ್ರು, ಏನ್ ಹೇಳ್ತಾ ಇದ್ದೀರಾ ನೀವು? ಬೆಲ್ಲ, ಗುರುಗಳೇ. ಕೊಡು ನನಗೆ, ಕೊಡು. ಮೂರ್ಖ ನನ್ನ ಮಕ್ಕಳ, ಈ ಮಿಠಾಯಿನ ವರುಣ ಮಾಲ ಕಾಗೆಗೋಸ್ಕರ ಇಟ್ಟಿರೋದು. ಭಸ್ಮ ಮಾಡ್ಬಿಡ್ತೀನಿ ನಿಮ್ಮಿಬ್ರು ಈಗ. ಖಾರ ಆಗ್ತಿದೆ ಗುರುಗಳೇ, ತುಂಬಾ ಖಾರ ಆಗ್ತಿದೆ. ಹಾಗಾದ್ರೆ ತಿಂದಿದ್ದೀರಾ ನೀವು? ಗುರುಗಳೇ, ನಾವು ಮಜ್ಜಿಗೆ ಕುಡಿದಿದ್ದು. ಮಜ್ಜಿಗೆಯಲ್ಲಿ ಮೆಣಸು ಎಲ್ಲಿಂದ ಬೀಳುತ್ತೋ? ಮಜ್ಜಿಗೆಯಲ್ಲಿ ಮೆಣಸಿತ್ತು ಗುರುಗಳೇ. ಇದೇನಿದು ಮಜ್ಜಿಗೆ ಮೆಣಸು ಮೆಣಸು ಮಜ್ಜಿಗೆ ಅನ್ಕೊಂಡು ನೀವು ನಾನು ಹೇಳಿದ ಕೆಲಸ ಮಾಡೋದಕ್ಕೆ ಹೋಗಿದ್ರ ನೀವಿಬ್ರು, ಇಲ್ಲಾಂದ್ರೆ ಮಜ್ಜಿಗೆ ಕುಡಿಯೋದಕ್ಕೆ ಹೋಗಿದ್ರ? ಗುರುಗಳೇ, ಮಜ್ಜಿಗೆ ಕುಡಿಯಕ್ ಮುಂಚೆ ಕೆಲಸ ಎಲ್ಲ ಮುಗಿದು ಹೋಗಿತ್ತು. ಮುಗಿದೋಗಿತ್ತು. ಹೌದಾ? ಎದ್ದೇಳ್ರ. ಕೆಲಸ ಮುಗೀತ ಹಾಗಾದ್ರೆ ನನಗೆ ಸಂತೋಷ ಆಯ್ತು. ಹೋಗಿ ಏನ್ ಬೇಕಾದ್ರೂ ತಿನ್ಕೊಳ್ಳಿ, ಹೋಗಿ ಹೋಗಿ. ಆಯ್ತು ಗುರುಗಳೇ. ಪಂಡಿತ ರಾಮಕೃಷ್ಣ, ಈಗ ನೋಡೋಣ ಹೇಗೆ ನೀನು ಕಾಪಾಡ್ಕೋತೆ ನಿನ್ನ ಜುಟ್ಟನ್ನ. ಇದೇನು? ಇದು ಮಲ್ಲಿಗೆ ಎಣ್ಣೆ. ಇದನ್ನ ಹಚ್ಕೊಂಡ್ರೆ ಮೋಹಿತರಾಗ್ತಾರೆ. ಹೌದಾ? ಸಾಲ್ದಾಗ ಹೇಳ್ತೀನಿ. ಅಯ್ಯೋ, ನಾನೇನು ಹೇಳಲಿಲ್ಲ. ನಾನು ಏನ್ ಹೇಳ್ತಿದ್ದೆ ಅಂದ್ರೆ ಆತ್ಮಮೋಹಿತ ಆಗತ್ತೆ ಅಂತ. ಆತ್ಮಮೋಹಿತ ಆಗತ್ತೆ. ನನ್ಗೂ ಸ್ವಲ್ಪ ಕಡು. ಹೇ ನಡಿ ಗುಂಡಪ್ಪ, ನಿನ್ನಂತ ಚಿಕ್ಕವರೆಲ್ಲ ಎಣ್ಣೆ ಎಲ್ಲ ಹಚ್ಕೋಬಾರ್ದು. ನನಗೂ ಕೊಡು ಅಂತೆ. ಮಲ್ಲಿಗೆ ಎಣ್ಣೆ ಯಾಕೆ? ಸ್ತ್ರೀಯರನ್ನ ಸೆಳೆಯೋದಕ್ಕ? ಇಲ್ಲ ಇಲ್ಲ, ಅದೇನು ಅಂದ್ರೆ ಸ್ತ್ರೀಯರೇ ಅವರೇ ಮೋಹಿತರಾಗ್ತಾರೆ. ನಾನು ಏನ್ ಮಾಡ್ಲಿ ಅಲ್ವಾ? ಅಯ್ಯೋ ಶಾರದಾ, ನನ್ನ ಎಣ್ಣೆ ಕೊಡು. ಮನೆಗ್ ಬರೋ ಹೆಂಗಸರಿಗೋಸ್ಕರ ಹಾಗೆ ಅವ್ರನ್ನ ಸೆಳೆಯೋದಕ್ಕೆ ಮಲ್ಲಿಗೆ ಎಣ್ಣೆಯಿಂದ ನೆನ್ನೆಲ್ಲ ಒರೆಸ್ಬಿಡ್ತೀನಿ. ಇಲ್ಲ ಇಲ್ಲ, ನೀನ್ ಆತರ ಮಾಡ್ಬಾರ್ದು. ಇಲ್ಲ ಅಂದ್ರೆ ನನ್ ಕೂದ್ಲಿಗೆ ಹೇಗೆ ಎಣ್ಣೆ ಹಾಕ್ಲಿ? ಬೇಡ ಬೇಡ ಬೇಡ. ಅಯ್ಯೋ, ಅಯ್ಯೋ, ಇದೇನ್ ಮಾಡ್ದೆ? ನನ್ ಕೂದ್ಲಿಗೆ ಏನ್ ಹಚ್ಕೊಳ್ಳಿ? ಎಲ್ಲ ಸುಡ್ದಾಯ್ತಲ್ಲ, ಬೇಕು ಅಂದ್ರೆ ನಿನ್ ತಲೆನೂ ಒರೆಸ್ತೀನಿ. ನೀನ್ ಮಾಡಿದ್ ಸರಿ ಇಲ್ಲ ಶಾರದಾ. ಈಗ ಮಾಡಾಯ್ತಲ್ಲ, ಈಗೇನ್ ಮಾಡ್ತೀಯಾ? ನಾನು ನಾನ್ ಏನ್ ಹೇಳ್ತಿದ್ಯಾ? ನೀನ್ ತಲೆ ಕೆತ್ತಿದ್ಯಾ? ಏನ್ ಮಾಡ್ಬೋದು ನೀನು? ನಾನು ಏನು ಇಲ್ಲ. ಹಾ ಮಿತ್ರ, ಇದು ಚೆನ್ನಾಗಿದೆ ಅಲ್ವಾ? ಹೌದು ಮಹೋದಯರೇ, ತುಂಬಾ ಸಿಹಿಯಾಗಿದೆ. ಸರಿ, ಇದನ್ನು ಕೊಟ್ಬಿಡಿ. ಈ ಜುಟ್ಟು ಪಂಡಿತ ರಾಮಕೃಷ್ಣ ತಲೆಯಲ್ಲಿ ಇನ್ನೂ ಹೇಗಿದೆ? ನನಗನ್ಸುತ್ತೆ ಗುರುಗಳೇ, ಆ ಎಣ್ಣೆ ಪ್ರಭಾವ ಬೀರೋದಕ್ಕೆ ಇನ್ನೂ ಸ್ವಲ್ಪ ಸಮಯ ಬೇಕು ಅನ್ಸುತ್ತೆ. ನೋಡೋಣ ಇರಿ. ಆಚಾರ್ಯರೇ, ನೀವು ನನ್ನ ಕೂದಲನ್ನ ಯಾಕೆ ಹಿಡಿದ್ರಿ? ಇಲ್ಲಪ್ಪ, ಪರಿಹಾಸ್ಯ ಮಾಡ್ತಾ ಇದ್ದೀನಿ. ಏನು ಪರಿಹಾಸ್ಯನಾ? ಆಚಾರ್ಯ ತಥಾಚಾರ್ಯರು ಪ್ರಜೆಗಳ ಆರೋಗ್ಯ ವಿಚಾರಿಸಕ್ ಹೊರಟಿದ್ದಾರೆ. ಬನ್ನಿ ಬನ್ನಿ ಬನ್ನಿ. ನಮ್ಮ ಗುರುಗಳ ಮುಂದೆ ಜಾಸ್ತಿ ಬೆಲೆ ಹೇಳಿ ಹಣ್ಣನ್ನು ಮಾರ್ತೀಯ ದುಷ್ಟ. ಎಷ್ಟು ಧೈರ್ಯ ನಿನಗೆ? ನಮ್ಮ ಗುರುಗಳು ಕಾರಾಗೃಹಕ್ಕೆ ಹಾಕಿಸ್ಬಿಡ್ತಾರೆ. ಹೋಗೋ ಇಲ್ಲಿಂದ, ಹೋಗೋ ಓಡು, ಹೋಗೋ. ಓಡು. ಅಯ್ಯೋ, ಓ ಅಣ್ಣ. ಪಂಡಿತ ರಾಮಕೃಷ್ಣ, ನಿಮ್ಮ ಜುಟ್ಟು ಹೇಗಿದೆ ಈಗ? ಏನು ಅಂದ್ರೆ ನನ್ನ ತಾತ್ಪರ್ಯ, ನಿಮ್ಮ ಆರೋಗ್ಯ ಹೇಗಿದೆ ಅಂತ. ಆರೋಗ್ಯ ಅಂತೂ ಸರಿಯಾಗೇ ಇದೆಯಲ್ವಾ? ನನಗೆ ನಿಮ್ಮ ಆರೋಗ್ಯ ಯಾಕೋ ಸರಿ ಇಲ್ಲ ಅಂತ ಅನ್ನಿಸ್ತಾ ಇದೆ.
ಹಾ ಅದೇನು ಅಂದ್ರೆ ರಾತ್ರಿ ನಿದ್ರೆ ಸರಿಯಾಗಿ ಬರ್ಲಿಲ್ಲ, ಅದಕ್ಕೆ ಸ್ವಲ್ಪ ತಲೆನೋವ್ತಿದೆ. ಮತ್ತೆ ಇವತ್ತು ಎಣ್ಣೆ ಕೂಡ. ಎಣ್ಣೆ 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 ಗುರುಗಳೇ, ಎಣ್ಣೆ ನಾವು ಮಾಡಿ ತೋರ್ಸಿದ್ವಿ. ಸುಮ್ಮನೆ ಇರೋ ನೀನು. ಏನಾಯ್ತು? ಇಲ್ಲ ಏನಿಲ್ಲ, ಏನಾಗಿಲ್ಲ. ಅದು ನಾನು ವಿಚಾರ ವಿಮರ್ಶನ ಮಾಡ್ತಾ ಇದ್ವಿ. ನಾವು ನಿಮಗೆ ವಿಶ್ರಾಂತಿ ಅಗತ್ಯ ಇದೆ ಅಂತ. ಕೂತ್ಕೊಳ್ಳಿ. ಹಾ ಕೂತ್ಕೊಳ್ಳಿ ನೀವು. ಹಾ ವಿಶ್ರಾಂತಿ ತಗೊಳ್ಳಿ. ಸರಿ. ಇದು ನೀವೇನ್ ಮಾಡ್ತಿದ್ದೀರಾ ಆಚಾರ್ಯರೇ? ಇಲ್ಲ ಅದು ನಿನಗೆ ಹುಷಾರಿಲ್ಲ ಅಲ್ವಾ? ಜುಟ್ಟು ಹೇಗಿದೆ ಅಂತ ನೋಡ್ತಾ ಇದ್ದೆ. ನಾನೆಲ್ಲೋ ಕೇಳಿದ್ದೆ, ಪಂಡಿತರಿಗೆ ಬುದ್ಧಿ ಎಲ್ಲಿರುತ್ತೆ ಅಂದ್ರೆ ಅವರ ಜುಟ್ಟಲ್ಲಿ ಇರುತ್ತೆ ಅಂತ. ಹಾ ನಾನು ಕೂಡ ಕೇಳಿಸ್ಕೊಂಡಿದ್ದೆ. ಅಯ್ಯೋ ಕೇಳೋದೇನು, ಸತ್ಯನೇ ಅದು. ಆದ್ರೆ ಇವರೆಲ್ಲ ನನ್ನ ಹಿಂದೆ ಯಾಕೆ ಬಿದ್ದಿದ್ದಾರೆ? ಈಗ ನೀನ್ ಸುಮ್ಮನಿರು. ಏನಂದ್ರೆ? ನಿಮ್ಮ ಹತ್ರ ಹೇಳಿದಲ್ಲ ನಾನು. ಸರಿ. ಆ ಪಂಡಿತ ರಾಮಕೃಷ್ಣ ನೀವು ಬಿಟ್ಟಿರುವಂತ ಶಿಖೆಯ ವಿಸ್ತಾರವಾಗಿ ವಿವರಣೆಯನ್ನ ಕೊಡಬಹುದಾ ಅಂತ ನಾವು ಪ್ರಸನ್ನರಾಗಿ. ಅಲ್ಲಲ್ಲ, ನಮಗೆ ಚಿಂತೆ ಆಗ್ತಾ ಇದೆ. ಏನು ಅಂತ ಹೇಳಿ ಆಚಾರ್ಯರೇ? ನನಗ್ ತಲೆ ಮಾತ್ರ ಅಲ್ಲ, ಅದೇನು ಅಂತ ಅರ್ಥ ಆಗ್ತಿಲ್ಲ. ಪೂರ್ತಿ ಶರೀರನೇ ಕಷ್ಟದಲ್ಲಿದೆ. ನನ್ಗನ್ಸುತ್ತೆ ರಾತ್ರಿ ನಿದ್ರೆ ಸರಿಯಾಗಿ ಆಗ್ಲಿಲ್ಲ ಅಂತ. ಏನ್ ಮಾಡ್ತಾ ಇದ್ದೀರಾ? ಮೈಕೈ ಒತ್ತಿ ಪಂಡಿತ ರಾಮಕೃಷ್ಣನಿಗೆ. ಆಯ್ತು ಗುರುಗಳೇ, ಆಯ್ತು. ಈ ಕಡೆ. ಇಲ್ಲ ಸ್ವಲ್ಪ. ಆಯ್ತಾಯ್ತು. ನನಗೀಗ ನೀರು ಕುಡಿಬೇಕು. ಹಾ ಹೋಗು, ನೀರು ತಗೋಬಾ ಹೋಗು. ಹೋಗೋ. ಇಲ್ಲ ಸ್ವಲ್ಪ ಚೆನ್ನಾಗಿ. ನೀವ್ ಚಿಂತೆ ಮಾಡ್ಬೇಡಿ, ನಿಮ್ಮ ನೋವೆಲ್ಲ ದೂರ ಆಗೋಗ್ಬಿಡುತ್ತೆ. ಒಳ್ಳೇದಾಯ್ತು. ಹೇಗ ಅನ್ನಿಸ್ತಾ ಇದೆ ಇವಾಗ ನಿಮ್ಗೆ? ಈಗಂತೂ ತುಂಬಾ ಚೆನ್ನಾಗಿ ಅನಿಸ್ತಿದೆ. ಧನ್ಯವಾದ. ಹಾ ನಾನು ಧನ್ಯವಾದ ಹೇಳಕ್ ಅವಕಾಶ ಮಾಡ್ಕೊಡು. ಎಣ್ಣೆ ಕುಡ್ಸು. ಈಗ ಎಲ್ಲಿಂದ ಎಣ್ಣೆ ಕೊಡಿಸ್ಲಿ? ಸಂಚೆ ಕೊಡಿಸ್ತೀನಿ. ಈಗ ನೀವು ಎಣ್ಣೆ ಬಗ್ಗೆ ಏನೋ ಮಾತಾಡಿದ್ರಲ್ಲ? ನಾನು ಹಾ ಅದು ಮಲ್ಲಿಗೆ ಎಣ್ಣೆ ಆಚಾರ್ಯರೇ, ಅದೆಲ್ಲ ಚೆಲ್ಲು ಹೋಯ್ತು. ಹಾಗಾದ್ರೆ ನಮ್ಮ ಹತ್ರ ತಗೊಳ್ಳಿ. ಹಾ ನಾನು ಜುಟ್ಟಿಗೆ ಎಣ್ಣೆ ಹಾಕೋದಿಲ್ಲ. ನಮ್ಮ ಈ ಜುಟ್ಟಿದೆಯಲ್ಲ ಪ್ರಾಕೃತಿಕವಾಗಿ ಬಹಳ ಸ್ವಸ್ಥವಾಗಿದೆ. ಈಶ್ವರನ ಕೃಪೆ ಅದೆಲ್ಲ. ತೋರಿಸಿ. ನೋಡು. ಹಾ ಕೇಳಿಸ್ಕೊಂಡ ಬಂದು. ಕೂದ್ಲಿಗೆ ಎಣ್ಣೆನೆ ಹಚ್ಚೋತಿಲ್ಲ, ಅದಕ್ಕೆ ಹುಲ್ಲು ಆದಂಗಾಗೋಗಿದೆ. ಬಾಯ್ ಮುಚ್ಚು. ಏನಾದ್ರು ಹೇಳಿದ್ರಾ? ಇಲ್ಲ ಆಚಾರ್ಯರೇ, ನಾನು ಮೊದ್ಲಿನ ತರ ಏನು ಹೇಳಲಿಲ್ಲ. ಹೌದಾ? ಅಯ್ಯೋ ನೀವೇನ್ ಮಾಡ್ತಿದ್ದೀರಾ? ನಿಮ್ಮ ಜುಟ್ಟು ಎಷ್ಟು ಮೃದುವಾಗಿದೆ ಅಂದ್ರೆ ನಾವು ತಡೆಯೋಕೆ ಆಗ್ಲಿಲ್ಲ. ಆದ್ರೆ ನೀವು ನನ್ ಜುಟ್ಟಲ್ಲಿ ಯಾಕೆ ಪದೇ ಆಟ ಆಡ್ತಿದ್ದೀರಾ? ನಿಮ್ಮ ಹತ್ರನೂ ಜುಟ್ಟು ಇದೆಯಲ್ವಾ? ಸರಿಯಾಗಿ ಹೇಳ್ತೀರ ಪಂಡಿತ ರಾಮಕೃಷ್ಣ. ನಿನ್ನ ಜುಟ್ಟರೊಂದಿಗೆ ಆಟ ಆಡ್ಕೋ. ಹಾ ನಿಮ್ ಜುಟ್ಟಲ್ಲಿ ಆಟ ಆಡ್ಕೊಳ್ಳಿ. ಸರಿ ಗುರುಗಳೇ, ನಾನಿನ್ನು ಹೊರಡೋ ಸಮಯ ಬಂದಿದೆ. ನಾನಿನ್ನು ಹೊರಡ್ತೀನಿ. ಆಜ್ಞೆ ಕೊಡಿ. ಪ್ರಣಾಮಗಳು. ಇಲ್ಲೇನೋ ನಡೀತಿದೆ ಬಂದು. ದಣಿ ಮಣಿ ಮನೆಗ್ ಬಂದಿದ್ರು, ಇಲ್ಲಿ ಜುಟ್ಟು ನೆಳಿತಿದ್ದಾರೆ. ಹಾ ರಾಮ. ಇವನ ಜುಟ್ಟಿಗೆ ಏನೂ ಆಗಿಲ್ಲ. ಗುರುಗಳೇ, ನಾವು ಹೋಗಿ ಬ್ರಹ್ಮಾನಂದನ ಹತ್ರ ಕೇಳ್ತೀವಿ, ತೈಲದ ಪ್ರಭಾವ ಯಾಕಾಗಿಲ್ಲ ಅಂತ ನಾವು ಮಾತಾಡ್ತೀವಿ ಗುರುಗಳೇ. ನೀವಿಬ್ರು ಏನು ಕೆಲ್ಸಕ್ಕೆ ಬರಲ್ಲ. ನೀವು ಹೋಗ್ಬೇಕಾಗಿಲ್ಲ. ನಾನೇ ಹೋಗ್ತೀನಿ ಈಗ ಆ ವೈದ್ಯನ ಬಳಿ. ನೋಡ್ಕೊಂಡ್ ಬಾ ಗುಂಡಪ್ಪ, ಎಣ್ಣೆಯಿಂದನೇ ನೆಲ ಒರೆಸಿದ್ದೀನಿ. ಬಿದ್ರೆ ಈ ನೆಲ ಒರೆಸಿ ನನಗ್ ನಾನೇ ಆಪತ್ ಅನ್ಕೊಂಡೆ. ರಾಮನ 6ನೇ ಗ್ರಹದಲ್ಲಿ ರಾಹು ನೆಲೆಸಿದಾನೆ. ಯಾರೇ ಅವನು ವಿರುದ್ಧ ಹೋದ್ರು ಅವನ್ಗೆ ಕೆಟ್ಟದಾಗ್ಬಿಡುತ್ತೆ. ಹತ್ತಮ್ಮ, ಇದನ್ ಮೊದ್ಲೇ ಹೇಳ್ಬೇಕು ತಾನೆ. ಒಂದಂತೂ ಒಳ್ಳೇದೇ ಆಯ್ತು. ಎಣ್ಣೆ ಹಾಕಿ ನೆಲ ಒರೆಸಿದ್ರಿಂದ ಚಿಕ್ಕ ಚಿಕ್ಕ ಈ ಹುಳಗಳೆಲ್ಲ ಸತ್ತು ಹೋಗ್ಬಿಟ್ವು. ಹಾಗೆ ಒಳ್ಳೆ ಸುಗಂಧನೂ ಇದೆ. ವಾಹ್ ಶಾರದಾ, ಇಷ್ಟೊಂದು ದುರ್ವಾಸನೆ. ಇದು ಹೇಗನ್ನಿಸ್ತಿದೆ ಅಂದ್ರೆ ಯಾವುದೋ ಇಲಿ ಸತ್ತ. ಸಾವಧಾನ ವೈದ್ಯರಾಜರೇ, ನಮ್ಮ ಗುರುಗಳ ಪರಿಮಳವು ನಿಮಗೆ ಸತ್ತೋಗಿರೋ ಇಲಿಯ ವಾಸನೆ ತರ ಅನಿಸ್ತಾ ಇದೆಯಾ? ಗುರುಗಳೇ, ನೀವು ಬಂದಿದ್ದಕ್ಕೆ ನಮ್ಮ ಭವನ ಪವಿತ್ರವಾಯ್ತು ಗುರುಗಳೇ. ವಿಚಿತ್ರ ಪ್ರಯೋಗಗಳನ್ನು ಮಾಡೋ ಜಗನ ಭವನ ಅಂತ್ಯ ನೀನು. ಗುರುಗಳೇ, ನಿಮ್ಗೆ ಕೋಪ ಬಂದಾಗಿದೆ. ನನ್ನಿಂದ ಏನಾದ್ರೂ ತಪ್ಪಾಯ್ತಾ? ನನಗೆ ಅತ್ಯಂತ ಮಹತ್ವಪೂರ್ಣ ಕಾರ್ಯಕ್ಕಾಗಿ ಆ ತೈಲ ಬೇಕಾಗಿತ್ತು. ನಮ್ಮ ಶಿಷ್ಯರಿಗೆ ಕೊಟ್ಟು ಕಳಿಸಿದೆಯಲ್ಲ, ಯಾವ ಪ್ರಭಾವವನ್ನು ಬೀರ್ತಾ ಇಲ್ಲ. ಇದು ಅಸಂಭವ ಗುರುದೇವ. ನಿಮ್ಮ ಶಿಷ್ಯಂದಿರು ಎಣ್ಣೆಯ ಪ್ರಭಾವ ಏನು ಅಂತ ನೋಡಿದ್ಮೇಲೆ ಆ ಎಣ್ಣೆನ ತಗೊಂಡು ಹೋಗಿದ್ದು. ನಮ್ಮ ವಿಶ್ವಾಸ ಮಾಡಿ ಗುರುಗಳೇ, ನಾವು ಎಣ್ಣೆನ ಬದಲಾಯಿಸ್ಬಿಟ್ವಿ. ಎಣ್ಣೆ ಬದಲಾಯಿಸಿದ್ರಾ? ಗುರುಗಳೇ,
ಎಣ್ಣೆನ ಬದಲಾಯಿಸಿದ್ರೆ ಆ ಎಣ್ಣೆಯ ಪ್ರಭಾವ ಹೆಂಗ್ ಗೊತ್ತಾಗುತ್ತೆ? ಆದ್ರೆ ನಮ್ಮ ಹತ್ರ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದೆ ಗುರುದೇವ. ನಾನ್ ನಿಮ್ಗೆ ಎಂತ ಎಣ್ಣೆ ಕೊಡ್ತೀನಿ ಅಂದ್ರೆ ಅದರಿಂದ ಕೇಶ ಏನು ಕಬ್ಬಿಣನೂ ಕಿತ್ತು ಬರುತ್ತೆ. ನೆನಪಿರಲಿ ವೈದ್ಯ, ಒಂದು ವೇಳೆ ಈ ಎಣ್ಣೆ ಕೂಡ ಕೆಲಸ ಮಾಡದೆ ಹೋದ್ರೆ ನಾನು ನಿನ್ನ ಜೀವನವನ್ನೇ ಸರ್ವನಾಶ ಮಾಡ್ಬಿಡ್ತೀನಿ. ಇದೇನಿದು? ಈ ಪದಾರ್ಥ ಮಣ್ಣಿನ ಮಡಕೆಯಲ್ಲಿದೆ, ಇದು ಲೋಹದನ್ನು ಹೆಕ್ಕೀಳುತ್ತೆ. ಅದ್ಭುತ ಅದ್ಭುತ. ಇದಿಷ್ಟು ನನಗೆ ಕೊಡು. ಗುರುದೇವ, ಇದರಲ್ಲಿ ಹಳದಿ ಮತ್ತೆ ಚಂದನದ ಲೇಪನ ಕಲಿಸ್ಬಿಡ್ತೀನಿ, ಅದರಿಂದ ಸುಗಂಧ ಚೆನ್ನಾಗಿ ಬರುತ್ತೆ. ಕಲ್ಸೋ ಕಲ್ಸೋ ಕಲ್ಸೋ. ಹಾ. ಅದೇ ಸುಗಂಧ, ಅದೇ ಆನಂದ. ನನಗಂತೂ ಯಾರದ್ದೋ ನೆನಪಾಗೋಯ್ತೀಗ. ಗುರುದೇವ, 2 ಚುಕ್ಕೆನ ನಿಮ್ ವಸ್ತ್ರದ ಮೇಲೆ ಹಾಕೊಳ್ಳಿ. ಅಗತ್ಯವಾಗಿ ಅದರಿಂದ ಪೂರ್ತಿ ದಿನ ಸುಗಂಧ ಬರ್ತಾ ಇರುತ್ತೆ. ಅಗತ್ಯವಾಗಿ ಕೊಡಿ ಇಲ್ಲಿ. ಈ ಸುಗಂಧ ನಮ್ಮ ಸೌಧಾಮಿನಿ ದೇವಿಗೆ ಬಹಳ ಇಷ್ಟವಾಗುತ್ತೆ. ನಿನ್ನ ಬಾಗಿಲ ಬಳಿ ನಿಂತ ಜೋಗಿ, ನಾನು ನಿನ್ನ ಪ್ರೇಮ ರೋಗಿ. ಗುರುದೇವ, ಈ ರೀತಿ ಅನರ್ಥ ಮಾಡಬೇಡಿ. ಇದರ ಸುಗಂಧದಿಂದ ಎಲ್ಲರೂ ಆಕರ್ಷಿತರಾಗ್ತಾರೆ. ಅರೆ ನೀವು ಮೇಲೆ ಯಾಕೆ ಹತ್ಬಿಟ್ರಿ? ಅರೆ ಏನಾಯ್ತೆ ನಿನಗೆ? ಕೋತಿ ತರ ನೀನ್ ಯಾಕೆ ಹಂಗೆ ಹೆದರ್ಕೋತಾ ಇದ್ಯಾ? ಇದು ಖಾಲಿ ಆಗೋಯ್ತಲ್ಲಯ್ಯ, ಮತ್ತೊಂದ್ಸರಿ ಮಾಡಿ ಹೋಗು. ಅದಕ್ಕಲ್ಲ ಗುರುದೇವ, ಹಾವುಗೋಸ್ಕರ ಚಿಂತೆ ಮಾಡ್ತಾ ಇದ್ದೀನಿ. ಹೌದಾ? ಹಾವು ಯಾವಾಗ ಬೇಕಾದ್ರೂ ಬರ್ಬೋದು. ಸರ್ಪದ ಏನ್ ಮೂರ್ಖರು ನೀವೆಲ್ಲ? ಅಯ್ಯ, ಅಯ್ಯೋ ಅಯ್ಯೋ, ಬೇಡ ಬೇಡ ಗುರುಗಳೇ, ಈ ಜಾಗ ಇಲ್ಲ, ಅಲ್ಲೇ ನಿಂತ್ಕೊಳ್ಳಿ, ಅಲ್ಲೇ ನಿಂತ್ಕೊಳ್ಳಿ, ಹೋಗಿ 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 ಹೋಗಿ, ಬರ್ಬೇಡಿ, ಅಲ್ಲೇ ಇರಿ. ಅಲ್ಲೇ ಇರಿ ನೀವು. ಹೇ ಕಾಪಾಡಿ, ಕಾಪಾಡಿ ನನ್ನ. ಅಯ್ಯೋ, ಆ ಸರ್ಪದಿಂದ ನನ್ನ ಕಾಪಾಡಿ. ಅವುಗಳೆಲ್ಲ ಓಡೋಯ್ತು. ನಾನು ಬದುಕ್ದೆ. ಇಲ್ಲೇ ನಡೀತಾ ಇದೆ. ದಾರಿ ಬಿಡ, ದಾರಿ ಬಿಡಿ. ಇದಕ್ಕೂ ಸುಗಂಧ ಬೀರ್ತಾ. ಈಗ ನಾನೇನ್ ಮಾಡ್ಲಿ? ಈ ಸುಗಂಧ ಬೀರೋದ್ರಿಂದ ನಾನು ಹೇಗ್ ತಪ್ಪಿಸ್ಕೊಳ್ಳೋದು? ಎಲ್ಲಿ ಓಡೋಗ್ತಾ ಇದ್ದೀರಾ? ನಿಂತ್ಕೊಳ್ಳಿ. ಈಗ ನನ್ನ ಹೋಗೋದಕ್ಕೆ ಬಿಟ್ಬಿಡಿ. ನಾನು ರಾತ್ರಿ ಮನೆಗೆ ಬರ್ತೀನಿ. ನನಗೆ ಸಹಾಯ ಮಾಡಿ. ನಾನು ಸಂತ್ರ ತಗೋಬೇಕಾ ಅಥವಾ ಸೇಬು ತಗೋಬೇಕಾ? ಎರಡು ತಗೋ, ಎರಡು ತಗೋ, ಎಲ್ಲ ತಗೊಂಡ್ಬಿಡು. ಈಗ ಬಿಟ್ಬಿಡು ನನ್ನ. ನಾನೇನ್ ತಗೋಬೇಕಂತ ಸಹಾಯ ಮಾಡಲ್ವಾ? ಅಲ್ಲಿ ನೋಡಿ ಜನ ಹೇಗ್ ಓಡ್ ಬರ್ತಿದ್ದಾರೆ ಈ ಹಣ್ಣನ್ನ ತಗೊಳ್ಳೋದಕ್ಕೆ. ಹಣ್ಣು ತಗೊಳ್ಳೋದಕ್ಕಲ್ಲ, ಅವರೆಲ್ಲ ಜೀವ ಉಳಿಸ್ಕೊಳ್ಳೋದಕ್ಕೆ ಓಡ್ತಾ ಇದ್ದಾರೆ. ನೀನು ಓಡು, ನನ್ನನ್ನು ಓಡೋದಕ್ಕೆ ಬಿಡು. ಸುಗಂಧ ಎಷ್ಟು ಚೆನ್ನಾಗಿದೆ ಅಲ್ವಾ? ಈ ಸುಗಂಧನೇ ನನ್ನ ಜೀವನಕ್ಕೀಗ ಕಂಟಕ ಹಾಕೋತಿದೆ. ಓಡು ಓಡು ಓಡು. ನೀವು ನನ್ನಿಂದ ಓಡ್ ಹೋಗ್ತಾ ಇದ್ದೀರಲ್ವಾ? ನಿಮಗೆ ಬೇರೆ ಯಾರೋ ಇಷ್ಟ ಆಗಿದ್ದಾರೆ ಅನ್ಸುತ್ತೆ. ನಾನು ಒಬ್ಳೆ ತಾನೇ ನಿಮಗೆ ಪ್ರಿಯೆ. ಪ್ರಾಣ ಇದ್ರೆ ತಾನೇ ನಿನ್ನ ಪ್ರಿಯ ಆಗೋದಕ್ಕಾಗೋದು. ಸರಿ ಬಾಯಿಗ. ನನ್ನನ್ನ ಈಗ ಬಿಡೋದಿಲ್ಲ. ಸರಿ ಬಿಟ್ಬಿಡು. ಹೋಗೋದಕ್ಕೆ ಬಿಡೋದಿಲ್ಲ ನಾನು. ಅಯ್ಯೋ ಬಿಡು, ಬಿಡು ನನ್ನ. ನತ್ತು. ಓ ಹಗ್ಗ ಕಡಿಮೆ ಆಗ್ಬಿಡ್ತಲ್ಲ, ಏನ್ ಮಾಡ್ಲಿ? ಗುಂಡಪ್ಪ, ಗುಂಡಪ್ಪ ಎಲ್ಲಿದ್ಯಾ? ಏನಾಯ್ತು? ನನಗೆ ಕೇಳ್ತಿದ್ಯಾ? ಹಗ್ಗ ತಗೊಂಡ್ ಬಾ ಬೇಗ. ಲಗ್ಗ? ಯಾವ ಲಗ್ಗ? ಎತ್ಕೋ. ಯಾವ್ದನ್ನ? ಅಮ್ಮನ್ ಮಂಚದ ಕೆಳಗಡೆ ಹಗ್ಗ ಬಿದ್ದಿದೆ, ಎತ್ಕೊಂಡ್ ಬಾ.
ಶಾರದಾ, ಇದೇನಿದು? ನೀನು ಎಣ್ಣೆ ಚೆಲ್ಲಿದ್ದೆ ಅಲ್ವಾ? ಅದಕ್ಕೆ ನಾನು ಬಿದ್ದೆ ಕೆಳಗೆ.